ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದ್ರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಚಾಚಾ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟರೆ ಮತ್ತೆ ಮೂರನೇವ್ರ ಹೆಸರೇ ಸ್ವಾತಂತ್ರ್ಯ ನಮಗೆ ಪುಕ್ಕಟೆ ಉಪವಾಸ ಕೂತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ. ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಸಾವಿರ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕೊಟ್ಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಂದೂ ನಮ್ಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ ಅರ್ಧ ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು. ಅವ್ರ ಜಾಗದಲ್ಲಿ ಅವ್ರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ ಅಂತ. ಇದೇ ರೀತಿಯ ದಮನ ದಬ್ಬಾಳಿಕೆ ಭಾರತದ ನೆಲದಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದು ಅವರಿಗೂ ಗೊತ್ತಿತ್ತು. ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತು. ಯಾವುದ್ಯಾವುದೋ ಕಾರಣವನ್ನ ಕೊಟ್ಟರು, ಒಟ್ಟಾರೆ ನಾವು ಕೊಟ್ಟಿದ್ದೀವಿ ಅಂತ ಮಾಡಿ ಸಂಪೂರ್ಣ ಅಖಂಡ ಭಾರತವನ್ನ ತುಂಡು ಮಾಡಿ ನಮ್ಮ ಕೈನಲ್ಲಿ ಕೊಟ್ಟು ಹೋದ್ರು. ಅವರು ಕೊಟ್ಟು ಹೋಗಿದ್ದು ಅನ್ನೋದಕ್ಕಿಂತ ನಾವು ಕಿತ್ಕೊಂಡಿದ್ವಿ. ಬ್ರಿಟಿಷರಿಗೆ ಈ ದೇಶದಲ್ಲಿ ರಸ್ತೆಗಳಲ್ಲಿ ತಮ್ಮ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಜನ ಅಂತ ಅನ್ಸ್ಬಿಟ್ಟಿದೆ. ಸ್ವಾಮಿ, ಈ ದೇಶದ ಜನಮಾನಸ ಯಾವತ್ತೂ ಕೂಡ ಮಲಗಿದ್ದಿರಲಿಲ್ಲ. ಇತಿಹಾಸದಲ್ಲಿ ಒಮ್ಮೆ ನೀವು ತೆಗೆದು ನೋಡಿ, ಪುಸ್ತಕಗಳನ್ನ ತೆಗೆದು ನೋಡಿ, ನಾವು ಇಷ್ಟು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ನಮ್ದು ಗುಲಾಮಿ ರಕ್ತ ಅಲ್ಲ ಕಂಡ್ರಿ, ಗುಲಾಮಿ ಇತಿಹಾಸ ನಮ್ದು ಅಲ್ಲೇ ಅಲ್ಲ, ನಮ್ದು ಹೋರಾಟದ ರಕ್ತ. ಮಹಮ್ಮದ್ ಘಜನಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ಮೌಂಟ್ ಬ್ಯಾಟನ್ ತನಕನೂ ಕೂಡ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಿಟ್ರೆ ಎಲ್ಲೂ ತಲೆ ತಗ್ಗಿಸಿ ಅವರನ್ನ ಒಪ್ಕೊಂಡಿದ್ದಿರಲಿಲ್ಲ, ಯಾರನ್ನೂ ಒಪ್ಕೊಂಡಿರಲಿಲ್ಲ. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. ಯೋಚನೆ ಮಾಡಿ ಸ್ವಾಮಿ, ಈಗ ಬರಬೇಕಾದ್ರಷ್ಟೇನೆ ನಮ್ಮ ಬಸವನಗೌಡ ಪಾಟೀಲ್ ಜೊತೆ ಹೀಗೆ ಮಾತಾಡ್ತಾ ಬಂದಿದ್ದೆ. ಮಂಡ್ಯ ಅಂದ್ರೆ ಏನು, ಹಳೆ ಮೈಸೂರು ಅಂದ್ರೆ ಏನು ಅಂತ. ಎಲ್ಲೆಲ್ಲಿ ಮುಸಲ್ಮಾನರು ಹೆಜ್ಜೆ ಇಟ್ಟಿದಾರೋ ಅಲ್ಲೆಲ್ಲ ಅವರು ನವಾಬಗಿರಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಆಗ್ಲಿಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಇಲ್ಲಿಯ ವೀರಮಣ್ಣು. ಇಲ್ಲಿ ನಾವು ಒಳಗೆ ತಲೆ ಹಾಕ್ಲಿಕ್ಕೆ ಕೊಟ್ಟೇ ಇಲ್ಲ. ಎಲ್ಲೆಲ್ಲಿ ಮುಸಲ್ಮಾನರು ಹೋಗಿ ಗದ್ದಿಗೆ ಮೇಲೆ ಕೂತ್ಕೊಂಡ್ರು ಅಷ್ಟರ ನಂತರದಲ್ಲಿ ಅವ್ರದೇ ದರ್ಬಾರ ನಡೆದು ಹೋಗಿತ್ತು. ನೋಡಿ, ಎಷ್ಟೋ ಕಡೆಗಳಲ್ಲಿ ನೋಡಿ. ಆದ್ರೆ ಇಲ್ಲಿ ಟಿಪ್ಪುನ ಜೊತೆಗೇನೆ ಅವನ ಸಮಾಧಿಯನ್ನು ಮಾಡಿ ಮುಗಿಸ್ಬಿಟ್ರು. ಅವನ ಮುಂದಿನ ತಲೆಮಾರು ಬರ್ಲಿಕ್ಕೆ ಕೊಟ್ಟಿಲ್ಲ. ಈ ಹೆಮ್ಮೆ ಮೈಸೂರಿನ ಈ ವೀರಮಣ್ಣಿನ ಮಕ್ಕಳಿಗೆ ಸಲ್ಲಬೇಕು. ಬಲವಂತದಿಂದ ಮತಾಂತರ ಕೂಡ ಇಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಇತಿಹಾಸ ನಮಗೆ ಯಾರು ಹೇಳಿದ್ದಾರೆ ಕಂಡ್ರಿ? ಈ ಇತಿಹಾಸವನ್ನ ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನ ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತವು ತಣ್ಣಗಾಗಿ ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ನಮ್ಮ ಬಿಸಿ ರಕ್ತವು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನ್ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇರ್ಲಿಲ್ವಾ ಅಂತ. ಈ ದೇಶದ ರಾಜರು ಕಚ್ಚಾಡ್ತಾ ಇದ್ರು, ಅದಕ್ಕೋಸ್ಕರ ಅವರಿಗೆ ಲಾಭ ಆಯ್ತು. ಸ್ವಾಮಿ, ಈ ದೇಶದ ಪರಂಪರೆಯ ಅರಿವಿದ್ದವರು ಈ ಮಾತನ್ನ ಹೇಳೋದಿಲ್ಲ.
ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯನ್ನ ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ, ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತೆ ಯಾರು ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.